ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಬೆಂಡೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಒಂದು 1/4 kg ಬೆಂಡೆಕಾಯಿನ, ಹಾಗೆ ಒಂದು ಬೆಂಡೆಕಾಯಲ್ಲಿ ನಾಲ್ಕು ಭಾಗ ಮಾಡಿ ಸೀಳಿ ಅದನ್ನು ಉದ್ದುದ್ದಕ್ಕೆ ಹೆಚ್ಚಿದ್ದೀನಿ. ಆಮೇಲೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು. ನೋಡಿ, ಒಗ್ಗರಣೆ ಕೊಡ್ತಾ ಇದ್ದೀನಿ. ಈಗ ಸಾಸಿವೆ ಜೀರಿಗೆ ಚಟಪಟ ಅನ್ನುವಾಗ ಕರಿಬೇವು ಹಾಕಿದ್ದೀನಿ. ನಂತರ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಚಟಪಟ ಅನ್ನುವಾಗ ಈರುಳ್ಳಿನ ಹಾಕ್ಕೊಳ್ಬೇಕು. ಈಗ ನೋಡಿ, ಚೆನ್ನಾಗಿ ಬೆಳ್ಳುಳ್ಳಿ ಕೂಡ ಫ್ರೈ ಆಗಿದೆ ಇದರಲ್ಲಿ, ಒಗ್ಗರಣೆಯಲ್ಲಿ. ನೋಡಿ, ಈಗ ಈರುಳ್ಳಿ ಹಾಕ್ಕೊಳ್ತೀನಿ. ನೋಡಿ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೋಡಿ, ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು 1-2 ನಿಮಿಷ ಫ್ರೈ ಮಾಡಿ ನಂತರ ಅದಕ್ಕೆ ಬೆಂಡೆಕಾಯಿ ಹೆಚ್ಚಿಟ್ಟಿರ್ತೀವಲ್ಲ ಅದನ್ನು ಸೇರಿಸಿ ಫ್ರೈ ಮಾಡಬೇಕು. ನೋಡಿ, ಎಲ್ಲ ಚೆನ್ನಾಗಿ ಕಲ್ತಿದೆ. ಈಗ ಹೆಚ್ಚಿಟ್ಟಿರೋ ಬೆಂಡೆಕಾಯಿನ ಹಾಕಬೇಕು. ಬೆಂಡೆಕಾಯಿ ಹೀಗೆ ಉದ್ದುದ್ದಕ್ಕೆ ಹೆಚ್ಕೋಬೇಕು. ಒಂದರಲ್ಲಿ 4 ಭಾಗ ಮಾಡಿ ಹೀಗೆ ಉದ್ದುದ್ದಕ್ಕೆ ಹೆಚ್ಕೊಂಡ್ರೆ ಇದು ಒಂಥರ ಬೇರೆ ಟೇಸ್ಟ್ ಇರುತ್ತೆ. ನೋಡಿ, ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆ ಕಲರ್ ಚೇಂಜ್ ಆಗುತ್ತೆ. ಒಂದು 5-6 ನಿಮಿಷ ಹೀಗೆ ಸ್ವಲ್ಪ ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು ಬೆಂಡೆಕಾಯಿನ. ನಂತರ ಅರಿಶಿನ ಪುಡಿ ಹಾಕ್ತೀನಿ. ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು ಹಾಕಿದ್ದೀನಿ. ಹಾಕಿ ಮಿಕ್ಸ್ ಮಾಡಬೇಕು ಎಲ್ಲ. ನೋಡಿ, ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನಂತರ ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕಿ ಕುದಿಯಕ್ಕೆ ಬಿಡಬೇಕು. ಇನ್ನು ಖಾರದ ಪೌಡರ್ ಕೂಡ ಹಾಕಬೇಕು ಇದಕ್ಕೆ. ನೋಡಿ, ಇದು ಶೇಂಗಾ ಪೌಡರ್, ಇದು ಮಿಕ್ಸಿ ಮಾಡಿ ಇಟ್ಕೊಂಡಿರೋದು. ನೋಡಿ, ಬೆಂಡೆಕಾಯಿ ಎಲ್ಲ ಆಲ್ಮೋಸ್ಟ್ ಆಲ್ ಫ್ರೈ ಆಗಿದೆ. ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಿ. ನೋಡಿ, ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನೊಂದು 1/4 kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ, ಒಂದು ಅರ್ಧ ಗ್ಲಾಸು. ನೋಡಿ, ಚೆನ್ನಾಗಿ ಫ್ರೈ ಆಗಿ ಈಗ ಎಲ್ಲ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ನೋಡಿ, ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತೀನಿ. ನೀರು ಹಾಕಿ ಸ್ವಲ್ಪ ಒಂದು 5 ನಿಮಿಷದೊಳಗೆ ಕುದಿಯಕ್ಕೆ ಬಿಡಬೇಕು. ಒಂದು 5 ನಿಮಿಷ ಕುದ್ಬಿಡುತ್ತೆ. ಮುಚ್ಚಿಟ್ಟು ಕುದಿಸ್ಬೇಕು. ನೋಡಿ, ಒಂದು ಸ್ವಲ್ಪ ಮೆಂತ್ಯ ಜೀರಿಗೆ ಪೌಡರ್ ಹಾಕ್ತಾಯಿದ್ದೀನಿ. 2 ಮಿಕ್ಸ್ ಮಾಡಿದ್ದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಅವಾಗ ಅಡುಗೆಯಲ್ಲಿ ಸ್ವಲ್ಪ ಹಾಕ್ತೀನಿ. ಅದೇನು ಕಹಿ ಬರಲ್ಲ. ನೋಡಿ, ಹೇಗೆ ಕುದೀತಾ ಇದೆ. ಸಿಮ್ಮಲ್ಲಿಟ್ಟು ಕುದಿಸ್ತಾ ಇದ್ದೀನಿ.
ನೋಡಿ ಈಗ ಆಲ್ಮೋಸ್ಟ್ ಆಲ್ ಕುದ್ದಿದೆ. ಚಿಕ್ಕ ಗ್ಯಾಸ್ ಸ್ಟವ್ ಒಲೆ ಮೇಲಿಟ್ಟು ಕುದಿಸ್ತಾ ಇದ್ದೀನಿ. ಸಣ್ಣಗಿಟ್ಟರೆ ಸಾಕು. ಆ ಕಡೆ ಇನ್ನೊಂದು ಕಡೆ ರೊಟ್ಟಿ ಮಾಡ್ತಾಯಿದ್ದೆ ನಾನು ಇದರ ಜೊತೆ ತಿನ್ನೋಕ್ಕೆ, ಬೆಂಡೆಕಾಯಿ ಪಲ್ಯದ ಜೊತೆ. ನೋಡಿ 1-2 ಸ್ಪೂನ್ ಹಾಕಬೇಕು ಶೇಂಗಾ ಪೌಡರು. ಹಾಗೆ ಶೇಂಗಾ ಚೆನ್ನಾಗಿ ಹುರಿದು ಅದನ್ನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಅದು ಹಾಕ್ಕೊಂಡ್ರೆ ತಿಕ್ನೆಸ್ ಬಂದು ಚೆನ್ನಾಗಿ ಟೇಸ್ಟ್ ಕೂಡ ಆಗುತ್ತೆ ಪಲ್ಯ. ನೋಡಿ ಎಲ್ಲ ರೆಡಿಯಾಗಿದೆ ಈಗ ಪಲ್ಯ. ನಾನು ಸ್ವಲ್ಪನೇ ಮಾಡಿದ್ದೆ, ಒಂದು 1/4 kgಕ್ಕಿಂತ ಸ್ವಲ್ಪ ಕಡಿಮೆನೇ ಇತ್ತು. ಈಗ ನೋಡಿ ರೊಟ್ಟಿಗೆ ಎಲ್ಲ ರೆಡಿ ಮಾಡಿ ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿ ಈಗ ಪಲ್ಯ ರೆಡಿಯಾಗಿದೆ. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ. ಹಾಗೆ ಒಂದು ಮುಚ್ಚಳ ಮುಚ್ಚಿಟ್ಟಿರ್ತೀನಿ. ಹಾಗೆ ರೊಟ್ಟಿ ಕೂಡ ರೆಡಿ ಮಾಡಿದ್ದೀನಿ. ನೋಡಿ ಹಂಚಿಂದ ತೆಗೆದು ತಟ್ಟೆಗೆ ಹಾಕಿದ್ದೀನಿ. ರೊಟ್ಟಿ, ಬೆಂಡೆಕಾಯಿ ಪಲ್ಯ ಮತ್ತು ಇದೇ ಶೇಂಗಾದ ಪೌಡರ್ ಮಾಡಿದ್ದೀನಿ. ಇದಕ್ಕೆ ಖಾರ, ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವೆಲ್ಲ ಹಾಕಿ ಮಿಕ್ಸಿ ಮಾಡಿದ್ದಿದ್ದು ಚಟ್ನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ರೊಟ್ಟಿಗೂ ತಿನ್ಬೋದು, ಅನ್ನಕ್ಕೂ ತಿನ್ಬೋದು ಈ ಚಟ್ನಿ. ನೋಡಿ ಬೆಂಡೆಕಾಯಿ ಪಲ್ಯನೂ ರೆಡಿಯಾಗಿದೆ, ರೊಟ್ಟಿನೂ ರೆಡಿಯಾಗಿದೆ. ರೊಟ್ಟಿ ಜೊತೆ ಬೆಂಡೆಕಾಯಿ ಪಲ್ಯ ಸೂಪರ್. ನೀವು ಮಾಡಿ ನೋಡಿ, ತುಂಬಾ ಈಸಿ ಇದು ಮಾಡೋದು. ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ಕೂಡ. ಅದರ ಜೊತೆಗೆ ಶೇಂಗಾ ಚಟ್ನಿ ಪುಡಿ ಹಚ್ಕೊಂಡು ತಿಂತಾಯಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿದೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ಬೇರೆ ಸಿಂಪಲ್ ಆಗಿರೋ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಡೈಲಿ ಏನು ಮಾಡಿರ್ತೀವಲ್ಲ ಅದನ್ನೇ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.